ಸರ್ ನೀವಾಗ ಆಲ್ರೆಡಿ ಒಂದು 5 to 6 ಮಂತ್ಸ್ ಆಗಿದೆ ಸರ್ ನಿಮ್ಮ ಜೊತೆ ಕಂಪನಿ ಜೊತೆ ಕೆಲಸ ಮಾಡಿಕೊಂಡು. ಸೊ ಆ್ಯಸ್ ಅ 6 ಮಂತ್ಸ್ ರಿವ್ಯೂ ಥರ. ಸೊ ನಿಮ್ಮ ಫಸ್ಟ್ ಇಂದ ಎಕ್ಸ್ಪೀರಿಯನ್ಸ್ ಹೇಗಿದೆ? ಸೊ ವೈ ರೈಟ್ ಕಾನ್ ಆರ್ ವಾಟ್ ಹ್ಯಾಪೆಂಡ್ ವಿತ್ ರೈಟ್ ಕಾನ್? ಸರ್ ರೈಟ್ ಕಾನು ನಾನು ಓನಾಗಿ ಅದನ್ನು ನೆಟ್ಟಲ್ಲಿ ರಿಸರ್ಚ್ ಮಾಡಿ ಬಂದಂಥ ಕಂಪನಿ. ಸೊ ನಾನು ರೈಟ್ ಕಾನ್ ಕಂಪ್ನಿಗೆ ಹೋದ ತಕ್ಷಣ ಫಸ್ಟ್ ನನಗೆ ಇಂಪ್ರೆಸ್ ಆಗಿದ್ದು ಅಲ್ಲಿರ್ತಕ್ಕಂಥ ಸ್ಟಾಫು, ಎಸ್ಪೆಷಲಿ ಜೇಸನ್ ಅವರು ಆ ಕಂಪ್ನಿ ಬಗ್ಗೆ ಹೇಳಿದಂಥ ಒಂದು ರೀತಿ. ಜೊತೆಗೆ ನಾನು ಅಲ್ಲಿ ನೋಡಿದಂಥದ್ದು ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ. ಸೊ ನ್ಯೂ ಇನೋವೇಟಿವ್ ಐಡಿಯಾಸ್ ಇರುತ್ತೆ, ಮತ್ತು ಅವ್ರಿಗೂ ಒಂದಷ್ಟು ಎಂಥೂಸಿಯಾಸಮ್ ಇರುತ್ತೆ, ಏನಾದರೂ ಹೊಸದು ಮಾಡಬೇಕು, ಚೆನ್ನಾಗಿ ಮಾಡಬೇಕು. ಸೊ ಆ ಒಂದು ದೃಷ್ಟಿಕೋನದಲ್ಲಿ ನಾನು ರೈಟ್ ಕಾನನ್ನು ಚೂಸ್ ಮಾಡಿದೆ. ಯಾಕೆಂದರೆ ಬೇರೆ ಎಷ್ಟೊಂದು ಕಂಪನಿಗಳಿದ್ದಾವೆ, ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದೆ. ಆದರೆ ಅದರಲ್ಲಿ ಆಲ್ರೆಡಿ ಐಡಿಯಾಸ್ ಎಲ್ಲ ಸೇಮ್ ಐಡಿಯಾಸ್ ಹೋಗ್ತಾ ಇರುತ್ತೆ. ರೈಟ್ ಕಾನ್ದು ಒಂದು ಹೊಸ ಕಂಪನಿಯಾಗಿ ಬಂದಿದೆ, ಮತ್ತು ಅಲ್ಲಿ ಟೀಮ್ ಚೆನ್ನಾಗಿದೆ. ಅದರಲ್ಲಿ ಎಸ್ಪೆಷಲಿ ಅವರು ಹರ್ಷಿತ್ ಆರ್ಕಿಟೆಕ್ಟ್, ಅವರು ವೆರಿ ಇನೋವೇಟಿವ್ ಐಡಿಯಾಸ್ ಅವ್ರದ್ದು ನಮಗೆಲ್ಲ ಡೀಟೇಲ್ ಆಗಿ ನಾವು ಒಂದು ಆಲ್ಮೋಸ್ಟ್ 1 month 2 months ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಅವ್ರು ಕೊಟ್ಟಂಥ ಡ್ರಾಯಿಂಗ್ಸ್ ಎಲ್ಲ ನಮಗೆ ಭಾಳ ಇಷ್ಟ ಆಯಿತು. ನಾವು ಸ್ವಲ್ಪ ವಾಸ್ತು ಅದು ಇದಂತ ಸ್ವಲ್ಪ ನಾವು ಚೇಂಜ್ ಮಾಡಿದ್ವಿ, ಬಿಟ್ಟರೆ ನಾವು ವಾಸ್ತುಗೆ ಹೋಗಿಲ್ಲ ಅಂದಿದ್ರೆ ಅವ್ರ ಪ್ರಕಾರ ಹೋಗಿದ್ರೆ ಈ ಬಿಲ್ಡಿಂಗ್ ಇನ್ನೂ ಚೆನ್ನಾಗಿ ಬರ್ತಾ ಇತ್ತು. ಸೊ ಅದು ನಮಗೆ ಖುಷಿ ಇದೆ. 6 ತಿಂಗಳಲ್ಲಿ ಏನು ಬಿಲ್ಡಿಂಗ್ ಬಂದಿದೆ, ಕಂಪ್ನಿ ಕಡೆಯಿಂದ ನಮಗೇನು ಪ್ರಾಬ್ಲಮ್ ಇಲ್ಲ. ಸೊ ವಾಟ್ ಎವರ್ ನಾವು ಏನಾದರೂ ಹೇಳಿದ ತಕ್ಷಣ ಇಮಿಡಿಯೇಟ್ ಅದಕ್ಕೆ ಕಂಪನಿ ರಿಯಾಕ್ಟ್ ಮಾಡುತ್ತೆ, ಆಕ್ಷನ್ ತಗೊಳ್ತಾರೆ ನಾವು ಹೇಳಿದ್ದನ್ನು. ಮತ್ತು ನಮ್ಗೇನಾದರೂ ಚೇಂಜಸ್ ಬೇಕಂತಂದ್ರೂ ಅದು ಅವ್ರದ್ದು ಏನು ಕಂಪನಿ ಒಂದು ರೂಲ್ಸ್ ಇದೆ ಅದ್ರ ಪ್ರಕಾರ ಚೇಂಜಸ್ ಸಹ ಮಾಡಿಕೊಡ್ತಾ ಇದ್ದಾರೆ. ಸೊ ವಿ ಆರ್ ಹ್ಯಾಪಿ. ಥ್ಯಾಂಕ್ ಯು. ಸೊ ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಆರ್ಕಿಟೆಕ್ಟ್ಸ್ ಮತ್ತು ನಿಮ್ಮ ಹೋಲ್ ಡಿಸೈನ್ ಜರ್ನಿ ಇತ್ತಲ್ವಾ, ಒಂದು 2 months ಅಂತ ಹೇಳಿದ್ವಿ. ಸೊ ಆ ಡಿಸೈನ್ ಜರ್ನಿ ನಿಮ್ಮದು ಹೇಗಿತ್ತು? ಸರ್ ಈಗ ಬಿಲ್ಡಿಂಗ್ಗೆ ನಮಗೆ ಮೇಯ್ನ್ ಕನ್ಸರ್ನ್ ಇದ್ದಿದ್ದು ಡಿಸೈನ್. ಯಾಕಂದರೆ ಯಾರೇ ಮನೆ ಕಟ್ಟಬೇಕಂದ್ರೂ ಅವ್ರಿಗೊಂದು ಡ್ರೀಮ್ ಇರುತ್ತೆ. ಸೊ ನನ್ನ ಮನೆ ಬೇರೆ ಮನೆಗಿಂತ ಸ್ವಲ್ಪ ಏನಾದರೂ ಡಿಫ್ರೆಂಟ್ ಆಗಿರಬೇಕು, ಏನಾದರೂ ಹೊಸ ಐಡಿಯಾಸ್ ಇರಬೇಕು ಅಂತಕ್ಕಂಥದ್ದು ಒಂದು ಇರುತ್ತೆ. ಸೊ ನನಗೆ ಆ ಥರ ಫಸ್ಟ್ ನಾವು ಪ್ರೈಮರಿ ಡಿಸ್ಕಷನ್ ಮಾಡಿದಾಗ ಅವರು ನಮ್ಮ ಹತ್ರ ನಮ್ಮದು ಪ್ಲ್ಯಾನ್ ಏನಿತ್ತು ಅದ್ರ ಪ್ರಕಾರ ತಗೊಂಡ್ರು. ಆಮೇಲೆ ನೆಕ್ಸ್ಟ್ 1 ವಾರ ಆದಮೇಲೆ ಅವ್ರದ್ದೊಂದು ಡ್ರಾಯಿಂಗ್ಸ್ ರೆಡಿ ಮಾಡಿ ನಮ್ಮ ಜೊತೆ ಡಿಸ್ಕಸ್ ಮಾಡಿದ್ರು. ಸೊ ನಮಗೆ 1-2 ಡಿಸ್ಕಷನ್ಸಲ್ಲೇ ನಮ್ಗೆ ಆಲ್ಮೋಸ್ಟ್ ಒಂದು 80% ನಮಗೆ ಇಷ್ಟ ಆಯಿತು. ನಾವು ಸ್ವಲ್ಪ ನಾವು ಒಂದಷ್ಟು ಮಾಡಿಫಿಕೇಶನ್ ಸೇಮ್ ಡಿಸೈನಲ್ಲಿ ಮಾಡಿಫಿಕೇಶನ್ ಮಾಡಿದ್ದೀವಿ. ಅದು ಬಿಟ್ಟರೆ ಬೇರೆ ಮೇಜರ್ ಆಗೇನು ನಾವು ಚೇಂಜ್ ಮಾಡಲಿಲ್ಲ. ಸೊ ಡ್ರಾಯಿಂಗ್ ಏನು ನಮಗೆ ಕೊಟ್ಟಿದ್ರು ಹರ್ಷಿತ್ ಅವರು, ಅದು ಭಾಳ ಚೆನ್ನಾಗಿತ್ತು. ನಾವು ಸ್ವಲ್ಪ ವಾಸ್ತುವಿಂದ ಹೋಗಿ ಸ್ವಲ್ಪ ಚೇಂಜ್ ಮಾಡಿದ್ವಿ ಅಷ್ಟು ಬಿಟ್ಟರೆ. ಆ್ಯಂಡ್ ಹರ್ಷಿತ್ ಮತ್ತು ಅವ್ರ ಜೊತೆ ಏನು ಅವರು ಜೂನಿಯರ್ಸ್ ಇದ್ದಾರೆ, ಅವರೆಲ್ಲ ತುಂಬ ಒಂದು ಕ್ರಿಯೇಟಿವ್ ಆಗಿ ಒಂದು ಹೊಸದಾಗಿ, ಈಗ ನಮಗೆ ಗೊತ್ತಿಲ್ಲ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ನಮಗೇನು ಗೊತ್ತಿರಲ್ಲ. ಸೊ ನಾವೊಂದು ಝೀರೋ ಇದ್ರಲ್ಲಿ ಹೋಗಿರ್ತೀವಿ, ಜಸ್ಟ್ ಸುಮ್ಮನೆ ಇವರು ಕೇಳಿದ್ದನ್ನು ತಗೊಂಡು ಹೋಗಿರ್ತೀವಿ. ಅಲ್ಲಿ ಹೋದಾಗ ಕೆಲವು ನಾವು ಏನು ಒಂದು ಮಾಡಿಫಿಕೇಶನ್ ಹೇಳಿದ್ವಿ, ಅದನ್ನು ಒಂದು ಟೆಕ್ನಿಕಲ್ ಆಸ್ಪೆಕ್ಟಲ್ಲಿ ಹರ್ಷಿತ್ ಅವರು ನಮಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಎಸ್ಪೆಷಲಿ ಕಮ್ಸ್ ಟು ಬಾತ್ರೂಮ್ಸ್ ಎಲ್ಲ ಬಂದಾಗ ನಾವೇನೋ ಬೇರೆ ಥರ ಹೇಳಿದ್ವಿ. ಸೊ ಅವರು ಟೆಕ್ನಿಕಲಿ ಯಾವುದು ಚೆನ್ನಾಗಿ ವರ್ಕ್ ಆಗುತ್ತೆ, ಎಲ್ಲಿ ವಾಶ್ರೂಮ್ಸ್ ಇದ್ದರೆ ಚೆನ್ನಾಗಾಗುತ್ತೆ, ಸೊ ಇದನ್ನು ನಮಗೆ ಚೆನ್ನಾಗಿ ಅರ್ಥ ಮಾಡಿಸಿದ್ರು. ಹಾಗಾಗಿ ಅದು ಆಲ್ವೇಸ್ ಗುಡ್. ನನಗೆ ನೀವೇನಾದರೂ ರೇಟಿಂಗ್ ಕೊಡಿ ಅಂತಂದರೆ ಐ ಕ್ಯಾನ್ ಗಿವ್ 10 out of 10 ಟು ಹರ್ಷಿತ್. ವೆರಿ ಗುಡ್. ಥ್ಯಾಂಕ್ ಯು ಸೊ ಮಚ್. ಸೊ ಎಕ್ಸಿಕ್ಯೂಷನ್ ಆಯಿತು, ಆರ್ಕಿಟೆಕ್ಚರ್ ಆಯಿತು. ಸೊ ಲೆಟ್ಸ್ ಗೆಟ್ ಇನ್ ಟು ಎಕ್ಸಿಕ್ಯೂಷನ್. ಸೊ ಎಕ್ಸಿಕ್ಯೂಷನಲ್ಲಿ ನಿಮಗೆ ಇವಾಗ ಯು ಹ್ಯಾವ್ ಯುವರ್ ಓನ್ ಟೀಮ್, ನಿಮಗೋಸ್ಕರ ಸೈಟ್ ಇಂಜಿನಿಯರ್ ಇರ್ತಾರೆ, ಪ್ರಾಜೆಕ್ಟ್ ಕೋಆರ್ಡಿನೇಟರ್ಸ್ ಇರ್ತಾರೆ. ಸೊ ಹೌ ಇಸ್ ದಟ್ ಮೇಕ್ ಯು ಫೀಲ್? ಸರ್ ಈಗ ಎಕ್ಸಿಕ್ಯೂಷನ್ ಅಂತ ಬಂದರೆ ಇಲ್ಲಿಗ ಕಂಪ್ನಿ ಕಡೆಯಿಂದ ಏನು ಒಂದು ಗೈಡೆನ್ಸ್ ಇರುತ್ತೆ, ಆ ಗೈಡೆನ್ಸ್ ಪ್ರಕಾರ ಇಲ್ಲಿ ಎಕ್ಸಿಕ್ಯೂಷನ್ ಆಗುತ್ತೆ. ಆದರೆ ಈಗ ನಮಗೆ ಸ್ಟಾರ್ಟಿಂಗಲ್ಲೂ ನಮಗೆ ಎಕ್ಸಿಕ್ಯೂಷನ್ ಟೀಮ್ ಅವರು ಇಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರು. ಹೇಳ್ಬೇಕಂದ್ರೆ ಈಗ ನಮ್ಮ ಡಿಸೈನಲ್ಲಿ ಯಾವುದೋ ಒಂದು ಪಿಲ್ಲರ್ ಒಂದು ಸೈಡ್ಗೆ ಹೋಗಿತ್ತು, ನಾನೇ ಅದನ್ನು ಅವ್ರಿಗೆ ಹೇಳಿ ಸ್ವಲ್ಪ ಒಂದು ಅರ್ಧ ಇಂಚ್ ಮೂವ್ ಮಾಡಿ ಅಂತ. ಅದಕ್ಕೆ ಅವ್ರ ಅಷ್ಟೇ ಇಲ್ಲ ನಾವು ಏನು ಫೌಂಡೇಶನ್ ಆಗ್ತಾ ಇದ್ದೀವಿ ಅದನ್ನು ಸ್ವಲ್ಪ ಮೂವ್ ಮಾಡಿದ್ರೆಲ್ಲ ಸ್ಟೆಬಿಲಿಟಿ ಇರೋದಿಲ್ಲ ಅಂತೇಳಿ ಅವ್ರು ಫುಲ್ ತೆಗೆಸಿ ನಿಮಗೆ ಬಿಲ್ಡಿಂಗ್ ಹೇಗೆ ಸ್ಟ್ರಾಂಗ್ ಇರಬೇಕು ಅಂತಂದರೆ ಇದು ಭಾಳ ಇಂಪಾರ್ಟೆಂಟ್ ಅಂತ ನಮಗೆ ಮನವರಿಕೆ ಮಾಡಿ ಅದನ್ನು ಮಾಡಿಕೊಟ್ಟು ನಮ್ಗೆ ಅವಾಗ ಅರ್ಥ ಆಯಿತು, ಓ ಇದು ಕಂಪನಿ ಅಂದರೆ ಈ ಥರನೇ ಇರಬೇಕು ಅಂತ. ನನಗೆ ಅವಾಗೊಂದು ಐ ಗಾಟ್ ಒನ್ ಗುಡ್ ಇಂಪ್ರೆಷನ್ ಆನ್ ಹಿಸ್ ವರ್ಡ್ಸ್. ತುಂಬ ಚೆನ್ನಾಗಿ ಅನಿಸ್ತು ನನಗೆ ಅದು ಬಿಟ್ಟರೆ ಬೇರೆ ಎಲ್ಲ ಕೆಲಸ ಚೆನ್ನಾಗಿದೆ. ಕಂಪನಿ ಕಡೆಯಿಂದ ಏನು ಬರುತ್ತೆ ಅದೆಲ್ಲ ಚೆನ್ನಾಗಿ ಬರುತ್ತೆ. ಸೊ ಓವರ್ ಆಲ್ ರೈಟ್ ಕಾನ್ ನನಗೆ ಭಾಳ ಖುಷಿ ಇದೆ ಸರ್. ಅದರಲ್ಲಿ ಏನು ನೋ ಡೌಟ್. ನಾನು ಭಾಳ ಸಲ ಹೇಳ್ಬಿಟ್ಟಿದ್ದೀನಿ, ಅಲ್ಲ ಆಫೀಸಿಗೆ ಹೋದಾಗ ಹೇಳಿದ್ದೀನಿ. ಆ್ಯಂಡ್ ಬೇರೆ ಜನ ನೋಡೋರು ಯಾರನ್ನಿದ್ರೆ ಅವ್ರಿಗೂ ಹೇಳ್ತೀನಿ, ಯು ಕ್ಯಾನ್ ಗೋ ವಿತ್ ರೈಟ್ ಕಾನ್. ಇಟ್ಸ್ ವೆರಿ ಇನ್ನೋವೇಟಿವ್ ಆ್ಯಂಡ್ ಕ್ರಿಯೇಟಿವ್ ಟೀಮ್ ಇಸ್ ದೇರ್. ಥ್ಯಾಂಕ್ ಯು ಸೊ ಮಚ್.